ವೀಕ್ಷಕರೇ, ಯಾವಾಗ ಈ ಜಗತ್ತಿನಲ್ಲಿ ಮೋಸ ವಂಚನೆ ಸುಲಿಗೆ ಆಗುತ್ತೋ ಆಗ ಒಬ್ಬ ವೀರ ಅದನ್ನು ಸಂಹಾರ ಮಾಡಲು ಹುಟ್ಟುತ್ತಾನೆ. ಇದು ಈಗಲಿಂದ ನಡೆದು ಬಂದಿಲ್ಲ, ಅದಕ್ಕೆ ಇತಿಹಾಸವೇ ಸಾಕ್ಷಿ. ಆ ದಿನಗಳಲ್ಲಿ ಬ್ರಿಟಿಷ್ ಸರ್ಕಾರದವರು ಮೋಸ ವಂಚನೆ ಎಲ್ಲ ಸೀಮೆಯನ್ನು ಹೊಡೆದಿದ್ದರು. ದೇಶಭಕ್ತರಿಗೆ ಹುಳು ಉಪ್ಪಟೆಗಳ ಥರ ಹೊಡೆದು ಸಾಯಿಸುತ್ತಿದ್ದರು. ಯಾರಿಗಾದರೂ ಕೂಡ ನೇಣಿಗೆ ಹಾಕೋದು ಬ್ರಿಟಿಷ್ ಕೆಟ್ಟ ಅಭ್ಯಾಸವಾಗಿತ್ತು. ಆಗ ಒಬ್ಬ ಅಪ್ರತಿಮ ದೇಶಭಕ್ತ ವೀರ ಜನಿಸುತ್ತಾನೆ. ವೀಕ್ಷಕರೇ, ಭಾರತೀಯ ಚರಿತ್ರೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪಾರ್ಥ ಮಾಡಿಕೊಳ್ಳಲಾಗದ ಹಾಗೂ ಸಂಪೂರ್ಣ ಬೇರೆಯದೇ ರೀತಿಯಲ್ಲಿ ಬಿಂಬಿಸಲಾದ ಯಾರಾದರೂ 10 ಜನ ಸುಪ್ರಸಿದ್ಧರನ್ನು ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ಖಂಡಿತ ಭಗತ್ ಸಿಂಗ್ ರವರ ಹೆಸರು ಮುಂಚೂಣಿಯಲ್ಲಿರುತ್ತದೆ. ಇವತ್ತು ಬಹುತೇಕರಿಗೆ ಭಗತ್ ಸಿಂಗ್ ಬಗ್ಗೆ ಗೊತ್ತು. ಇವತ್ತು ಅವರ ಹೆಸರನ್ನು ಕೇಳಿದವರು ಭವಿಷ್ಯ ಅತ್ಯಂತ ವಿರಳ. ಇವತ್ತಿನ ಯುವ ಪೀಳಿಗೆ ಮಾತಿಗೆ ಮುನ್ನ ಜೈ ಭಗತ್ ಸಿಂಗ್ ಅಂತಾರೆ. ಅವರ ಉದ್ಘೋಷವಾದ ಇನ್ಕ್ಲಾಬ್ ಜಿಂದಾಬಾದ್ ಎಂಬ ವಾಕ್ಯವನ್ನು ಇಂದಿನ ಯುವಕರು ಕೂಗಿ ಹೇಳುತ್ತಾರೆ. ಭಗತ್ ಸಿಂಗ್ ಅವರ ಹೆಸರು ಹೇಳಿದ ತಕ್ಷಣ ಯುವಕರಲ್ಲಿ ಏನೋ ಒಂದು ಉತ್ಸಾಹ. ಶಿಕ್ಷಕರೇ, ಭಗತ್ ಸಿಂಗ್ ರವರು 28 ಸೆಪ್ಟೆಂಬರ್ 1907 ಜರನ್ವಾಲ್ ತಾಲೂಕಿನ ಬಂಗಾ ಎಂಬಲ್ಲಿ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ದಂಪತಿಗೆ ಜನಿಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿಕೊಂಡರು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು. ಏಪ್ರಿಲ್ 8, 1929ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಮಾರಕವಲ್ಲದ ಬಾಂಬ್ಗಳನ್ನು ಎಸೆದರು. ದಮನಕಾರಿ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುವುದು ಮತ್ತು ಹಾನಿಯಾಗದಂತೆ ಹೇಳಿಕೆ ನೀಡುವುದು ಅವರ ಉದ್ದೇಶವಾಗಿತ್ತು. ಬದ್ಧ ಸಮಾಜವಾದಿಯಾಗಿದ್ದ ಮತ್ತು ಸಮಾಜವಾದಿ ರಾಜ್ಯ ಮಾತ್ರ ಜನರಿಗೆ ನಿಜವಾದ ಸ್ವತಂತ್ರವನ್ನು ಖಚಿತಪಡಿಸುತ್ತದೆ ಎಂದು ನಂಬಿದ್ದರು. ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಸಿಂಗ್ 12 ವರ್ಷದವರಾಗಿದ್ದರು. ಅಲ್ಲಿ ಬ್ರಿಟಿಷ್ ಪಡೆಗಳು ನಿರಾಯುಧ ಭಾರತೀಯರ ದೊಡ್ಡ ಗುಂಪಿನ ಮೇಲೆ ಗುಂಡು ಹಾರಿಸಿ ನೂರಾರು ಜನರನ್ನು ಕೊಂದು 1000ಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸಿದರು. ಈ ಘಟನೆಯು ತಕ್ಷಣವೇ ಅವರನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪ್ರೇರೇಪಿಸಿತು. ನ್ಯಾಷನಲ್ ಕಾಲೇಜಿನಲ್ಲಿದ್ದಾಗ ಸಿಂಗ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯರೊಂದಿಗೆ ಸಂಪರ್ಕ ಸಾಧಿಸಿದರು. ನಂತರ ಅದನ್ನು ಅವರ ಶಿಫಾರಸ್ಸಿನ ಮೇರೆಗೆ ಹಿಂದೂಸ್ತಾನ್ ಅಸೋಸಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂದು ಮರುನಾಮಕರಣ ಮಾಡಲಾಯಿತು. 1926ರಲ್ಲಿ ಅವರು ನೌಜವಾನ್ ಭಾರತ್ ಸಭಾ ಅಂದರೆ ಭಾರತ ಯುವ ಸಂಘ ಸ್ಥಾಪಿಸಿದರು. ಸಿಂಗ್ ಅಮೃತ್ಸರದಲ್ಲಿ ಮಾರ್ಕ್ಸ್ವಾದಿ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಪಂಜಾಬಿ ಮತ್ತು ಉರ್ದು ಪತ್ರಿಕೆಗಳಿಗೆ ಬರಹಗಾರ ಮತ್ತು ಸಂಪಾದಕರಾಗಿಯೂ ಕೆಲಸ ಮಾಡಿದರು. ಇವರು ಇನ್ಕ್ಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂಬ ಪದಗುಚ್ಛವನ್ನು ಜನಪ್ರಿಯಗೊಳಿಸಿದರು. ಡಿಸೆಂಬರ್ 1928ರಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಹವರ್ತಿ ಶಿವರಾಮ್ ರಾಜ್ಗುರು ಇಬ್ಬರು ಹಿಂದೂಸ್ತಾನ್ ಅಸೋಸಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂದರೆ ಇದು ಸಹಸೈನ್ಯ ಅಥವಾ HSRA ಎಂಬ ಸಣ್ಣ ಕ್ರಾಂತಿಕಾರಿ ಗುಂಪಿನ ಸದಸ್ಯರು ಇಂದು ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಲಾಹೋರ್ನಲ್ಲಿ 21 ವರ್ಷದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸೌಂಡರ್ಸ್ ಅವರನ್ನು ಗುಂಡಿಕ್ಕಿ ಕೊಂದರು. ಇನ್ನೂ ಪರೀಕ್ಷಣದಲ್ಲಿದ್ದ ಸೌಂಡರ್ಸ್ ಅವರನ್ನು ಬ್ರಿಟಿಷ್ ಹಿರಿಯ ಪೊಲೀಸ್ ಸುಪೀರಿಟೆಂಡೆಂಟ್ ಜೇಮ್ಸ್ ಸ್ಕಾಟ್ ಎಂದು ತಪ್ಪಾಗಿ ಭಾವಿಸಿದರು. ಅವರನ್ನು ಹತ್ಯೆ ಮಾಡಲು ಉದ್ದೇಶಿಸಲಾಗಿತ್ತು. ಜನಪ್ರಿಯ ಭಾರತೀಯ ರಾಷ್ಟ್ರೀಯತಾವಾದಿ ನಾಯಕ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಸ್ಕಾಟ್ ಕಾರಣ ಎಂದು ಅವರು ಆರೋಪಿಸಿದರು. ಇದರಲ್ಲಿ ರೈ ಗಾಯಗೊಂಡರು ಮತ್ತು 2 ವಾರಗಳ ನಂತರ ಹೃದಯಾಘಾತದಿಂದ ನಿಧನರಾದರು. ಸೌಂಡರ್ಸ್ ಮೋಟಾರ್ ಸೈಕಲ್ನಲ್ಲಿ ಪೊಲೀಸ್ ಠಾಣೆಯಿಂದ ಹೊರಬರುತ್ತಿದ್ದಂತೆ ಗುಂಡು ಹಾರಿಸಿದ ರಾಜ್ಗುರು ಬೀದಿಯ ಇನ್ನೊಂದು ಬದಿಯಿಂದ ಹಾರಿಸಿದ ಒಂದೇ ಗುಂಡೇಟಿನಿಂದ ಅವರನ್ನು ಕೆಡವಿದರು. ಗಾಯಗೊಂಡಿದ್ದಾಗ ಸಿಂಗ್ ಅವರನ್ನು ಹಲವಾರು ಬಾರಿ ಹತ್ತಿರದಿಂದ ಗುಂಡು ಹಾರಿಸಿದರು. ಮರಣೋತ್ತರ ವರದಿಯು 8 ಗುಂಡುಗಳ ಗಾಯಗಳನ್ನು ತೋರಿಸುತ್ತದೆ. ಸಿಂಗ್ ಮತ್ತು ರಾಜ್ಗುರು ಓಡಿ ಹೋಗುವಾಗ ಬೆನ್ನಟ್ಟಲು ಯತ್ನಿಸಿದ ಭಾರತೀಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಚನ್ನನ್ ಸಿಂಗ್ ಅವರನ್ನು ಸಿಂಗ್ ಅವರ ಮತ್ತೊಬ್ಬ ಸಹಚರ ಚಂದ್ರಶೇಖರ್ ಆಜಾದ್ ಗುಂಡಿಕ್ಕಿ ಕೊಂದರು. ಭಗತ್ ಸಿಂಗ್ ಸ್ವತಂತ್ರ ಚಳುವಳಿಗೆ ಆರಂಭಿಕ ಹಂತದಲ್ಲಿಯೇ ಒಡ್ಡಿಕೊಂಡಿರುವುದರಿಂದ ಅವರು ವಿವಿಧ ಕ್ರಾಂತಿಕಾರಿ ಗುಂಪುಗಳನ್ನು ಸೇರಲು ಸಾಧ್ಯವಾಯಿತು
1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಅವರು ತೀವ್ರವಾಗಿ ಪ್ರಭಾವಿತರಾದರು. ಇದು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡುವ ಅವರ ದೃಢ ಸಂಕಲ್ಪವನ್ನು ಬಲಪಡಿಸಿತು. 1929ರಲ್ಲಿ HSRA ಲಾಹೋರ್ ಮತ್ತು ಸಹರಾಂಪುರದಲ್ಲಿ ಬಾಂಬ್ ಕಾರ್ಖಾನೆಗಳನ್ನು ಸ್ಥಾಪಿಸಿತು. ಏಪ್ರಿಲ್ 15, 1929ರಂದು ಲಾಹೋರ್ ಬಾಂಬ್ ಕಾರ್ಖಾನೆಯನ್ನು ಪೊಲೀಸರು ಪತ್ತೆಹಚ್ಚಿದರು. ಇದು ಸುಖದೇವ್, ಕಿಶೋರ್ಲಾಲ್ ಮತ್ತು ಜೈಗೋಪಾಲ್ ಸೇರಿದಂತೆ HSRAನ ಇತರ ಸದಸ್ಯರನ್ನು ಬಂಧಿಸಲು ಕಾರಣವಾಯಿತು. ಇದಾದ ಸ್ವಲ್ಪ ಸಮಯದ ನಂತರ ಶಹರಾನ್ಪುರ ಕಾರ್ಖಾನೆಯ ಮೇಲೂ ದಾಳಿ ಮಾಡಲಾಯಿತು ಮತ್ತು ಕೆಲವು ಸಂಚುಕೋರರು ಮಾಹಿತಿದಾರರು ಹೊಸ ಮಾಹಿತಿ ಲಭ್ಯವಾದ ನಂತರ ಪೊಲೀಸರು ಸೌಂಡರ್ಸ್ ಕೊಲೆ ಅಸೆಂಬ್ಲಿ ಬಾಂಬ್ ದಾಳಿಯ ಮೇಲೆ ಬಾಂಬ್ ತಯಾರಿಕೆಯ 3 ಎಳೆಗಳನ್ನು ಸಂಪರ್ಕಿಸಲು ಸಾಧ್ಯವಾಯಿತು. ಸಿಂಗ್, ಸುಖದೇವ್, ರಾಜ್ಗುರು ಮತ್ತು ಇತರ 21 ಜನರನ್ನು ಸೌಂಡರ್ಸ್ ಕೊಲೆಯ ಆರೋಪ ಹೊರಿಸಲಾಯಿತು. ಮರಣದಂಡನೆ ಶಿಕ್ಷೆಯನ್ನು ವಿವಿಧ ಜನರು ವ್ಯಾಪಕವಾಗಿ ವಿರೋಧಿಸಿದರು. ರಾಷ್ಟ್ರೀಯ ನಾಯಕರು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಗ್ರೇಟ್ ಬ್ರಿಟನ್ನ ಕಮ್ಯುನಿಸ್ಟ್ ಪಕ್ಷ ಕೂಡ ಈ ಶಿಕ್ಷೆಗೆ ಅಸಮ್ಮತಿ ವ್ಯಕ್ತಪಡಿಸಿತು. ಈ ಮೂವರನ್ನು ಮಾರ್ಚ್ 24, 1931ರಂದು ಗಲ್ಲಿಗೇರಿಸಲು ಆದೇಶಿಸಲಾಯಿತು. ಆದರೆ ಶಿಕ್ಷೆಯನ್ನು 1 ದಿನ ಮುಂಚಿತವಾಗಿ ಲಾಹೋರ್ ಜೈಲಿನಲ್ಲಿ ಜಾರಿಗೊಳಿಸಲಾಯಿತು. ಗಲ್ಲಿಗೇರಿಸಿದ ನಂತರ ಅವರ ಮೃತದೇಹಗಳನ್ನು ರಹಸ್ಯವಾಗಿ ದಹನ ಮಾಡಲಾಯಿತು. ವೀರರ ಮರಣದಂಡನೆಗೆ ಸರ್ಕಾರದ ವಿರುದ್ಧ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಆ ಮೂವರು ಯುವಕರು ಸಾವಿಗೆ ಹೆದರದ ನಿಜವಾದ ಹುತಾತ್ಮರು ಮತ್ತು ಅದನ್ನು ನಿಜವಾಗಿಯೂ ಸ್ವಾಗತಿಸಿದಂತೆ ತೋರುತ್ತಿತ್ತು. ಮಾತೃಭೂಮಿಯ ಉದ್ದೇಶಕ್ಕಾಗಿ ಅವರ ಧೈರ್ಯ ಮತ್ತು ಅಂತಿಮ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಮಾರ್ಚ್ 23ರಂದು ಭಾರತದಲ್ಲಿ ಶಾಶ್ವತ ವೀರರ ಗೌರವಾರ್ಥವಾಗಿ ಹುತಾತ್ಮರ ದಿನ ಅಥವಾ ಶಹೀದ್ ದಿವಸ್ ಅಥವಾ ಸರ್ವೋದಯ ದಿನ ಎಂದು ಆಚರಿಸಲಾಗುತ್ತದೆ.